ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಬಿಡದಿ ರೈತ ಹೋರಾಟಗಾರರು. ಯಾವ ಚಿತ್ರನಟರು ಬರ್ತಾಯಿಲ್ಲ. 220 MLAಗಳು ನೀವು ಆಯ್ಕೆ ಮಾಡಿ ಕಳಿಸಿರೋಂಥವ್ರು ನಮ್ಮ ರಾಜ್ಯದಲ್ಲಿ. ರೈತರು ಬರೀ ಬಿಡದಿಗೆ ಸೀಮಿತನ? ಇನ್ನೆಲ್ಲಿಗೂ ಸೀಮಿತ ಅಲ್ವಾ? ರೈತರಂದರೆ ಬಿಡದಿಗಷ್ಟೇ. ಬಿಡದಿ ರೈತರಿಗೆ ಹೋರಾಟ ಮಾಡಬೇಕಾದಾಗ ಅಲ್ಲೇ ಜನ ಮಾತ್ರ ಮಾಡಬೇಕು, ಕರ್ನಾಟಕದ ಜನ ಮಾಡಬಾರ್ದಾ? ಇದಕ್ಕೆ ಕಣ್ರಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳೋದು. ಆದರೆ ಇದ್ರ ಮಧ್ಯದಲ್ಲಿ 2 ಬಾರಿ ಸೋತಂಥ ವ್ಯಕ್ತಿ ನಿಂತಿದ್ದಾನೆ. ಅವನಿಗೆ ಎಲ್ಲಿದೆಯಪ್ಪ ನಿಖಿಲ್ ಟ್ರೋಲ್ ಮಾಡಿದ್ರಿ. ನಾಚಿಕೆ ಮಾನ ಮರ್ಯಾದೆ, ಹೊಟ್ಟೆಗೆ ಅನ್ನ ತಿಂತೀರ, ಏನು ತಿಂತೀರ? ಎಲ್ಲ ಯೂಟ್ಯೂಬರ್ಗಳಾಗಲಿ ಯಾವನೋ ಇನ್ಸ್ಟಾಗ್ರಾಮಲ್ಲಾಗಲಿ ಕಾಮಿಡಿ ಮಾಡಿದ್ರು, ಎಲ್ಲಿದೆಯಪ್ಪ ನಿಖಿಲ್ ಅಂತ. ನಾಚಿಕೆ ಮಾನ ಮರ್ಯಾದೆ, ಹೊಟ್ಟಿಗೆ ಏನಾದ್ರು ತಿಂದೋರಿದ್ದೀರ? ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಬಿಡದಿಲಿ ಯಾರೂ ಬಂದಿಲ್ಲ. 2 ಕಡೆ ಸೋತರು. 2 ವರ್ಗದವರು ಅವ್ರನ್ನ ಸಂಚೆ ಮಾಡಿ ಸೋಲಿಸಿದ್ದು. 26,000 36,000 ಓಟಿತ್ತು. ನಿಮಗೆ ಅರ್ಥ ಆಗಬೇಕು ಯಾರ್ದು ಅಂತ. ಆದರೆ ಒಂದು ಕಡೆ 300-400 ಓಟು ಬೀಳಲಿಲ್ಲ. ಇಂಥ ವ್ಯಕ್ತಿನ ಸೋಲಿಸಿ ನಿಮ್ಮ ಬಾಯಿಗೆ ನೀವೇ ಮಣ್ಣು ಹಾಕ್ಕೊಂಡ್ರಿ. ಯಾಕೆ ಅಂದರೆ ರೈತರು ಸಂಕಷ್ಟದಲ್ಲಿರುವಾಗ, ಜನಗಳ ಸಂಕಷ್ಟದಲ್ಲಿರುವಾಗ ಇವತ್ತು ರೈತರು ಮಧ್ಯೆ ಬಂದು ಹೋರಾಡ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ. ಅವರಿಗೇನು ಹೋರಾಟ ಮಾಡಿ MLA ಆಗಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದಿಲ್ಲ. ಎಲ್ಲೋ ಹೋಗಿ ಯಾವುದೋ ಬಿಸ್ನೆಸ್ ಮಾಡ್ಕೊಂಡು ಇಲ್ಲ ಪಿಕ್ಚರ್ ಮಾಡ್ಕೊಂಡು ಇರ್ಬೋದಾಯ್ತು. ಆದರೆ ಜನಗಳ ಪ್ರೀತಿ ಸಂಪಾದನೆ ಮಾಡ್ತೀನಿ, ಜನಗಳ ಕಷ್ಟಕ್ಕಾಗ್ತೀನಿ ಅಂತ ಹೇಳಿ ಇವತ್ತು ಅದೇ ನಿಖಿಲ್ ಬಂದಿದ್ದು ಎಲ್ಲಿದೆಯಪ್ಪ ಅಂತ ನೀವೆಲ್ಲ ಟ್ರೋಲ್ ಮಾಡಿದ್ರಲ್ಲ. ಇನ್ಸ್ಟಾಗ್ರಾಮರಾಗಲಿ ಮತ್ತೊಂದಾಗಲಿ ನಿಮ್ಮ ಇದರಲ್ಲಿ ಹಾಕ್ಕೊಂಡು ಟ್ರೋಲ್ ಮಾಡಿದ್ರಲ್ಲ, ಅದೇ ನಿಖಿಲ್ ಕುಮಾರಸ್ವಾಮಿಯವರು ಇವತ್ತು ರೈತರ ಮಧ್ಯೆ ನಿಂತು ನಾವು ಮಣ್ಣಿನ ಮಗ, ನಮ್ಮ ಮೊಮ್ಮಗ, ನಾನು ಅಧಿಕಾರಕ್ಕೆ ಆಸೆ ಪಟ್ಟಿಲ್ಲ, ರೈತರಿಗೋಸ್ಕರ ಹೋರಾಡ್ತೀನಿ ಅಂತ ನಿಂತಿರೋದು ನಿಖಿಲ್ ಕುಮಾರಸ್ವಾಮಿ. ರಾಮನಗರ ಆಗಲಿ ಚನ್ನಪಟ್ಟಣ ಆಗಲಿ ಸಂಚು ಮಾಡಿ ಸೋಲಿಸಿರೋ ಇಂಥ ವ್ಯಕ್ತಿಗಳನ್ನು ಕಳ್ಕೊಂಡ ರಾಮನಗರದ ಪುಣ್ಯವಂತರಲ್ಲ, ಅವಿಪುಣ್ಯವಂತರು. ಪುಣ್ಯವಂತರಲ್ಲೇ ವಿರುದ್ಧ ಅಂತಾರಲ್ಲ ಅದು. ರಾಮನಗರ ಆಗಲಿ ಚನ್ನಪಟ್ಟಣ ಆಗಲಿ ಇವತ್ತು ನಿಖಿಲ್ ಅವರು ತುಂಬ ಸದ್ಗುಣವಾಗಿ, ತುಂಬ ಉತ್ಸಾಹ ಭರಿತವಾಗಿ ರೈತರ ಬಗ್ಗೆ ಹೋರಾಡ್ತಾ ಇದ್ದಾರೆ. ನಾನು ನಿಖಿಲ್ ಪರವಾಗಿ ಮಾತಾಡ್ತಾಯಿಲ್ಲ. ಯಾರೇ ರೈತರ ಪರವಾಗಿ ಹೋರಾಡಲಿ, ಯಾರೇ ರೈತರ ಪರವಾಗಿ ನಿಲ್ಲಿ, ಅಂಥವ್ರನ್ನ ಗೆಲ್ಲಿಸಿ, ಅಂಥವ್ರನ್ನ ನಿಮ್ಮ ಓಟ್ ಹಾಕಿ ಗೆಲ್ಲಿಸಿ. 500 ರೂಪಾಯಿಗೋ 1000 ರೂಪಾಯಿಗೋ ಎಣ್ಣೆಗೋ ಇಲ್ಲೋ ಒಂದು ಕೋಳಿಗೋ ನಿಮ್ಮ ಮತ ಮಾರಾಟ ಮಾಡ್ಕೋಬೇಡಿ. ಇನ್ನೊಂದು ವಿಷಯ ಇದಕ್ಕೆ ಹೇಳಿ ಬರ್ತೀನಿ. ಅವತ್ತು ನಿಖಿಲ್ ಅವ್ರನ್ನ ಟ್ರೋಲ್ ಮಾಡಿದ್ರಿ ಎಲ್ಲರೂ, ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಎಲ್ಲಿದೆಯಪ್ಪ ನಿಖಿಲ್ ಅಂತ. ನಿಮಗೆಲ್ಲ ಮಾನ ಮರ್ಯಾದೆ ಏನೂ ಇಲ್ವಾ? ಇವತ್ತು ಬಿಡದಿ ರೈತರು ತಮ್ಮ ಜಮೀನು, ತಮ್ಮ ಮನೆ, ತಮ್ಮ ಜಲ ಉಳಿಸ್ಕೊಳಕ್ಕೆ ಹೋರಾಡ್ತಾಯಿದ್ದಾರೆ. ಹೊಟ್ಟೆಗೆ ಅನ್ನ ತಿಂತಾಯಿದ್ದೀರಾ, ಇಲ್ಲ ಹೋಗಿ ಮತ್ತೊಂದು ತಿಂತಾಯಿದ್ದೀರಾ? ಇವಾಗ ಹೋರಾಡೋಕ್ಕೆ ನಿಮಗೆ ದಮ್ಮಿಲ್ವ? ಹಾಗೆ ರೈತರು ಹೋರಾಡೋಂಥ ವ್ಯಕ್ತಿಗಳನ್ನ ಕೆಲವು ವ್ಯಕ್ತಿಗಳಿರ್ತಾರೆ, ಅಂಥವ್ರನ್ನ ಉಳಿಸ್ಕೋಬೇಕು. ರಾಮನಗರದ ಜನ ಯೋಚನೆ ಮಾಡಿ, ಚನ್ನಪಟ್ಟಣದ ಜನ ಯೋಚನೆ ಮಾಡಿ, ಎಂಥ ಮುತ್ತನ್ನು ನೀವು ಕಳೆದುಕೊಂಡ್ರಿ ಅಂತೇಳಿ. ನಾನು ಯಾವುದೇ ಪಕ್ಷದ JDS ಪರವಾಗಿ ಮತ್ತೊಂದು ಪಕ್ಷದ ವಿರುದ್ಧವಾಗಿ ಅಂತಲ್ಲ. ಫ್ಯಾಕ್ಟ್ ಏನಿದೆ, ಯಾವುದೇ ಪಕ್ಷದಲ್ಲಿ ಒಳ್ಳೆಯವರಿದ್ದರು, ಯಾವುದೇ ಪಕ್ಷದಲ್ಲಿ ಒಳ್ಳೆತನ ಇದ್ದರೂ ಕೆಟ್ಟವರು ತಪ್ಪು ಯಾರೇ ಮಾಡಿದರೂ ಎತ್ತಿ ಹೇಳಬೇಕು. ಅದೇ ಒಬ್ಬ ಸೋಷಿಯಲ್ ಮೀಡಿಯಾದ ಜವಾಬ್ದಾರಿ, ಕರ್ತವ್ಯ. ಇವತ್ತು ರೈತರಿಗೆ ಕಷ್ಟ ಆದಾಗ 220 MLAಗಳು ಯಾರು ಮಾಡದೇ ಇದನ್ನ ನಿಖಿಲ್ ಕುಮಾರಸ್ವಾಮಿ ಬಂದು ಅವನು ಹೋರಾಟಕ್ಕೆ ನಿಂತಿದ್ದಾರೆ. ಯಾವ MLA ಬಂದಿದ್ದಾರೆ? ಯಾವ MLA ಮಾತಾಡ್ತಾ ಇದ್ದಾರೆ? ಯಾರೂ ಮಾತಾಡ್ತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ, ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ಪಕ್ಷದ ಪರವಾಗಿ ಇಲ್ಲ ವ್ಯಕ್ತಿಯ ಪರವಾಗಲ್ಲ, ಇದು ರೈತರ ಪರವಾಗಿ, ರೈತರ ನಿಂತರ ಪರವಾಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.